ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಾತಂಗಿ ದೇವಿ ಮತ್ತು ದುರ್ಗಾಮಾತಾ ದೇವಿ ಯಾತ್ರೆ ನಿಮಿತ್ತವಾಗಿ ಇಲ್ಲಿ ಗಾಡಿ ಮಾರ್ಗ ಶಾಪುರ್ ಈ ಕಡೆ ಇವತ್ತು ಯಾತ್ರೆಯನ್ನು ನಡೀತಾ ಇದೆ. ಈ ಯಾತ್ರೆ ನಿಮಿತ್ತವಾಗಿ ಸಾಂಸ್ಕೃತಿಕ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ವತಿಯ ಪ್ರಕಾರ ಈ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ನಿಮಿತ್ತವಾಗಿ ಎಲ್ಲ ಭಕ್ತ ಬಾಂಧವರಿಗೆ ನಾನು ಶುಭೇಚ್ಛಾ ಕೊಡ್ತಾ ಇದ್ದೀನಿ. ತಾಳ್ಮೆ ಇರಲಿ ಅಥವಾ ಮಂದಿಯೊಂದಿಗೆ ಒಡನಾಟ ಇರಲಿ, ಅದು ಜಾಸ್ತಿ ಆಗಬೇಕು ಬಿಟ್ಟರೆ ಕಡಿಮೆ ಆಗಬಾರ್ದು. ಸೊ ಯಾವುದೋ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋದರೂ ಕೂಡ ಅದೇ ಒಂದು ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮೊಂದಿಗೆ ಒಡನಾಡಿಕೊಂಡು ಸಂಗಮೇಶ್ವರವರು ಸೊ ಒಂದು ಉನ್ನತ ಹುದ್ದೆ ಅದರಲ್ಲಿ ಮಕ್ಕಳ ಒಂದು ಭವಿಷ್ಯವನ್ನು ಹೆಚ್ಚಿಸುವ ಒಂದು ಅಭಿವೃದ್ಧಿಪಡಿಸುವ ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿರುವ ಬಾಳ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಒಬ್ಬರು ಇದ್ದಾರೆ ಅಂದರೆ ನಮ್ಮೆಲ್ಲರೂ ಹೆಮ್ಮೆ ಪಡುವ ವಿಚಾರ, ಸಂತೋಷ ಪಡುವ ವಿಚಾರ. ಅವರು ಈಗಾಗಲೇ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಶಾಲೆಗಳಿರಲಿ, ಅಂಗನವಾಡಿಗಳಿರಲಿ, ಭೇಟಿ ಕೊಡುವುದು, ಅಲ್ಲಿ ಇರುವವರಿಗೆ ಮಾರ್ಗದರ್ಶನ ಕೊಡೋದು, ಈ ಥರ ಹಣವನ್ನು ಅವ್ರು ಏನು ಮಾಡ್ಯಾರೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕರ್ಸ್ ಏನು ಅಸೋಸಿಯೇಷನ್ ಇದ್ದಾವಲ್ಲ, ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನು ರಿಟೈರ್ಡ್ ಇದ್ದಾರೆ, ಅವ್ರಿಗೆ ಪೆನ್ಷನ್ ಸಿಗ್ತಾ ಇದೆ. ಬೇರೆ ಅವ್ರಿಗೆ ಎಷ್ಟು ಗ್ರ್ಯಾಜುಯೇಷನ್ ಏನು ಲಾಸ್ಟ್ ಇಯರ್ ಕೊಟ್ಟಾರೋ ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಸರಿ, ಅವ್ರನ್ನೂ ನಮ್ಮದು ಬ್ಯಾಂಕ್ ರಿಟೈರ್ಡ್ ಪೆನ್ಷನರ್ಸ್ ಇದ್ದಾರೆ, ಅವ್ರಿಗೂ ಅದು ಅವ್ರು ಇಂಪ್ಲಿಮೆಂಟೇಷನ್ ಮಾಡಬೇಕಂದ್ರೆ ನಮ್ಮದೊಂದು ಮೇಜರ್ ಬೇಡಿಕೆ ಇದೆ. ಸೆಕೆಂಡ್, ಅವರು ಡೈಲಾಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಡೈರೆಕ್ಟ್ ನೆಗೋಸಿಯೇಷನ್ ಮಾಡೋರಿಗೆ ಅವರು ನಮ್ದು ಆಲ್ ಇಂಡಿಯಾ ಬ್ಯಾಂಕ್ ಫೆಡರೇಷನ್ ಯುನೈಟೆಡ್ ಪ್ರೋಗ್ರಾಮ್ ಆಫ್ ಬ್ಯಾಂಕ್ ರಿಟೈರ್ಡ್ ಆರ್ಗನೈಸೇಷನ್ ನಾವೆಲ್ಲ
ರಿಟೈರ್ಡ್ ಒಂದು ಒಕ್ಕೂಟ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದು ಆದರೂ ನಾವೆಲ್ಲ ಇದ್ರ ಮುಖಾಂತರ ನಾವು ಇದೆಲ್ಲ ಧರ್ನಾ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಇದು 10th ಜಾನ್ಯುವರಿ ಇದಕ್ಕೆ ನೀವೆಲ್ಲ 10th ಜಾನ್ಯುವರಿಗೆ ನಮ್ಮದು ಅಂಬೇಡ್ಕರ್ ಸರ್ಕಲ್ ಇಲ್ಲಿ 10:30 ಹತ್ತುವರೆಗೆ ನಾವು ಎಲ್ಲ ಅಸೆಂಬ್ಲಿಂಗ್ ಆಗ್ತಾ ಇದ್ದೇವೆ. ಅಲ್ಲಿ ಡೆಮೋಕ್ರೇಟ್ ಮಾಡಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.